चंद्र प्रभु महाराज की, माता सीता माता की, गो माता की. ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. RSSಗೆ 100 ವರ್ಷಗಳ ಸಂಭ್ರಮದ ಹಿನ್ನೆಲೆಯಲ್ಲಿ ದೇಶ ರಾಜ್ಯದ ಎಲ್ಲ ಕಡೆಗಳಲ್ಲಿ ಹಿಂದೂ ಸಮಾಜೋತ್ಸವಗಳು ತುಂಬ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಬೆಂಗಳೂರು ನಗರ ಯಲಹಂಕದ ಶಿವನಹಳ್ಳಿಯ ಸುರಭಿ ಲೇಔಟ್ನಲ್ಲಿಂದು ಅರ್ಥಪೂರ್ಣ ಮತ್ತು ಸಂಭ್ರಮದ ಹಿಂದೂ ಸಮಾಜೋತ್ಸವ ನಡೆಯಿತು. ಶಿವನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ದೇವರನ್ನ ಹೊತ್ತಂತಹ ಮೆರವಣಿಗೆಯಲ್ಲಿ ನೂರಾರು ಜನ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಿದರು, ದೇವರಿಗೆ ನಮಸ್ಕರಿಸಿದರು, ಹಿಂದೂ ಪರ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಭಾರತ್ ಮಾತೆ ಮತ್ತು ಶ್ರೀರಾಮ, ಈಶ್ವರ, ಹನುಮಂತ ಹೀಗೆ ಎಲ್ಲ ದೇವರುಗಳನ್ನು ನೆನೀತಕ್ಕಂತಹ ಹಿಂದೂ ಸಮಾಜೋತ್ಸವ ಎಲ್ಲ ದೇವರ ಘೋಷಣೆಗಳೊಂದಿಗೆ ಅರ್ಥಪೂರ್ಣವಾಗಿ ನಡೆದಂತಹ ಸಮಾಜೋತ್ಸವದ ಚಿತ್ರಣ ಹೇಗಿತ್ತು ಎನ್ನುವುದರ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. ಭಾರತ ದೇಶಕ್ಕೇನಪ್ಪ ಪ್ರಮುಖವಾದ ಅಂಶ ಅಂತಂದರೆ ಧರ್ಮ. ಇಲ್ಲಿನ ಜನರು ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವ ತನಕ ಪ್ರತಿಯೊಂದು ಕೂಡ ಧಾರ್ಮಿಕವಾಗಿ ಆಚರಿಸುವವರು. ಆದ್ದರಿಂದಲೇ ಇಲ್ಲಿ ನಮ್ಮಲ್ಲಿ ಧಾರ್ಮಿಕ ವಿಚಾರದಲ್ಲಿ ಎಲ್ಲ ರೀತಿಯ ಪ್ರಯೋಗಗಳು ನಡೆದು ಹೋಗಿದೆ. ಆದ್ದರಿಂದ ನಮ್ಮಲ್ಲಿ ಹಲವಾರು ಯಜ್ಞ ಯಾಗಗಳು, ಪೂಜೆ ಪುನಸ್ಕಾರಗಳು, ಹಲವು ಬಗೆಯ ಸಾಧನಾ ಮಾರ್ಗಗಳು ಜಾರಿಯಲ್ಲಿವೆ. ಆ ಧರ್ಮ ಅನ್ನೋದು ಅಷ್ಟು ವಿಸ್ತೃತವಾಗಿ ಬೆಳೆದಿದೆ. ನಾವು ನಮ್ಮ ಪೂರ್ವಜರನ್ನು ನೆನೆಸಿಕೊಂಡ್ರೆ ನಮಗೆ ಪ್ರಾರಂಭ ಎಲ್ಲಿಂದ ಅಂತಂದರೆ ಸತ್ಯಯುಗಕ್ಕೆ ಹೋಗ್ತೇವೆ. ಅಲ್ಲಿ ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಿದ್ದಂಥ ಋಷಿಗಳು, ಅವರು ನಮ್ಮ ಮೂಲ. ಅವರು ಭಗವಂತನನ್ನು ನಿರಾಕಾರ ಸ್ವರೂಪವಾಗಿ ಭಾವಿಸ್ತಾ ಧ್ಯಾನಿಸ್ತಾ ಆ ಪರಬ್ರಹ್ಮದ ಆನಂದವನ್ನು ತಮ್ಮಲ್ಲಿ ಸಾಕ್ಷಾತ್ಕರಿಸಿಕೊಳ್ತಾ ಇದ್ರು. ಅಲ್ಲಿಂದ ಮೊದಲುಗೊಂಡಂಥ ಇದು ಒಂದು ವಿಗ್ರಹವನ್ನು, ಇಷ್ಟ ದೇವತೆಯಾಗಿ ಒಂದು ವಿಗ್ರಹವನ್ನು ಪೂಜಿಸುವವರೆಗೆ ಬೆಳೆದು ಬಂದಿದೆ. ಅಂದರೆ ಅಷ್ಟು ವಿಶಾಲವಾಗಿ ಸಾಕಾರ ಮತ್ತು ನಿರಾಕಾರ ಈ ಎಲ್ಲ ಪೂಜೆಯ ಆಯಾಮಗಳು ನಮ್ಮಲ್ಲಿ ಇದೆ. ಹಿಂದೂ ಧರ್ಮ ಅಂತಂದರೆ ಅದು ಕೇವಲ ಒಂದೇ ರಾಗ ಹೇಳುವಂಥ ಧರ್ಮ ಅಲ್ಲ. ವಿವಿಧ ರಾಗಿಣಿಗಳು, ಸರಿಗಮ ಪದನಿಸ, ಅದರ ಮೂಲಕ ಎಷ್ಟೊಂದು ರಾಗಗಳು, ಆ ರಾಗದಿಂದ ಎಷ್ಟೊಂದು ಹಾಡುಗಳು ಹಾಡಿ ಸಂತೋಷ ಪಡುವಂಥ ಒಂದು ಆನಂದದ ಧರ್ಮ. ಹೇಗೆ ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಸಾರವಾಗಿ ಕೆಲವು ಮಕ್ಕಳಿಗೆ ಕೇವಲ ಹಾಲು, ಕೆಲವಕ್ಕೆ ಗಂಜಿ, ಕೆಲವಕ್ಕೆ ಕಲಸಿದ ಅನ್ನ, ಮತ್ತು ಕೆಲವಕ್ಕೆ ಸಾಂಬಾರು ಸೇರಿಸಿದಂಥ ಅನ್ನ, ಹೀಗೆ ಕೊಟ್ಟು ಸಾಕಿ ಸಲಹುವಂತೆ ಭಗವಂತ ನಮ್ಮಲ್ಲಿ ವಿವಿಧ ರೀತಿಯ ಜನರ ಮಾನಸಿಕ ಸ್ಥಿತಿಗೋಸ್ಕರ, ಭಾವನೆಗೋಸ್ಕರ, ಅಧಿಕಾರ ಭೇದಕ್ಕನುಗುಣವಾಗಿ ವಿವಿಧ ಪೂಜಾ ಮಾರ್ಗಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಎಲ್ಲ ಧರ್ಮಗಳನ್ನು ಪಾಲನೆ ಮಾಡತಕ್ಕಂಥ ರೀತಿಯಲ್ಲಿ ಹಿಂದೂ ಸಮಾಜ ಗರ್ವ ಪಡೋ ರೀತಿಯಲ್ಲಿ ಹಿಂದೂ ಸಮಾಜ ಪರಕೀಯರ ಆಳ್ವಿಕೆ ಇರ್ಬೋದು, ಬ್ರಿಟಿಷರ ಆಳ್ವಿಕೆ ಇರ್ಬೋದು, ನಮ್ಮ ಗತ ವೈಭವ ಕಡಿಮೆ ಮಾಡ್ತಾ ಬಂತು. ಇಂದಿನ ಯುವ ಪೀಳಿಗೆ ಏನಿದೆ ಅವರಿಗೆ ಭಾರತೀಯತೆ ಆಗಲಿ, ಸಮಾಜದ ಬಗ್ಗೆ ಇರ್ತಕ್ಕಂಥ ಗಮನ ಆಗಲಿ ವಿಮುಖವಾಗಿ ನಡ್ಕೊಂಡು ಹೋಗ್ತಾ ಇದೆ. ಏನು ಹಿರಿಯರು ಮತ್ತು ನಮ್ಮ ತಾತ ಮುತ್ತಾತಂದರಿದ್ದರು ಹಿಂದೂ ಸಮಾಜವನ್ನು ಬೆಳೆಸ್ತಕ್ಕಂಥದ್ದು, ಸಂಸ್ಕಾರ ಇರ್ತಕ್ಕಂಥದ್ದು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಆದ್ಯತೆ ಕೊಟ್ಟಿದ್ರು.
ಈ ಪಾಶ್ಚಿಮಾತ್ಯ ಮತ್ತು ಪರಕೀಯರ ಆಳ್ವಿಕೆಯಿಂದ ನಾವು ನಮ್ಮತನವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ವಿಶೇಷತೆ ಏನೆಂದರೆ, ಬಹುಶಃ ಯಾವ ಸಮಾಜದಲ್ಲೂ ಸಹಿತ ಎಲ್ಲ ಜಾತಿ ಧರ್ಮ ಎಲ್ಲವನ್ನು ಬೇರೆ ಬೇರೆ ಭಾಷೆಗಳನ್ನ ಪ್ರೀತಿಸಿ ಅವರೊಂದಿಗೆ ಸಹಕಾರದಿಂದ ನಡ್ಕೊಳ್ತಕ್ಕಂಥದ್ದು ಹಿಂದೂ ಸಮಾಜ ಇಡೀ ವಿಶ್ವದಲ್ಲಿರ್ತಕ್ಕಂಥದ್ದು. ಸ್ನೇಹಿತರೆ, ಬೇರೆ ಬೇರೆ ಧರ್ಮಗಳು ಆ ಧರ್ಮ ನಶಿಸಿ ಹೋದರೆ, ಆ ದೇಶ ನಾಶ ಆದರೆ ಬೇರೊಂದು 10 ದೇಶಗಳು ಇದ್ದಾವೆ. ಹಿಂದೂ ಧರ್ಮಕ್ಕಿರ್ತಕ್ಕಂಥದ್ದು ಒಂದೇ ಒಂದು, ಅದು ಭಾರತ ದೇಶ. ಇದನ್ನು ಜೋಪಾನ ಮಾಡ್ತಕ್ಕಂಥದ್ದು, ಜತನ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಹಿಂದೂಗಳ ಸಮಾಜ ಬಂಧುವರಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಈ ಪೀಳಿಗೆ, ಮುಂದೆ ಬರ್ತಕ್ಕಂಥ ಪೀಳಿಗೆ 10,000 ವರ್ಷಗಳು ಈ ನಮ್ಮ ಸಂಸ್ಕೃತಿ ಉಳಿಬೇಕಾಗಿದೆ. ಎಲ್ಲ ಸಂದರ್ಭದಲ್ಲೂ ಹಿಂದೂ ಸಮಾಜ, ನೀವು ಇತಿಹಾಸವನ್ನ ಪುರಾಣವನ್ನ ನೀವು ಕೇಳಿರ್ಬೋದು. ಎಲ್ಲಿ ಧರ್ಮ ಅವನತಿಯ ಕಡೆಗೆ ಹೋಗುತ್ತೆ, ಅಲ್ಲಿ ಯಾರೋ ಒಬ್ರು ಮಹಾನ್ ವ್ಯಕ್ತಿಗಳು ಈ ಸಮಾಜದಲ್ಲಿ ಈ ಭರತ ಭೂಮಿನಲ್ಲಿ ಹುಟ್ಕೊಂಡು ಬಂದಿದ್ದಾರೆ. ಮಹಾಭಾರತ ಇದರಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಧರ್ಮ ಹಿನ್ನಡೆಯಾದಾಗ ಧರ್ಮ ಸಂಸ್ಥಾಪನೆಗೋಸ್ಕರ ಪಾಂಡವರನ್ನ ನಿಮಿತ್ತ ಮಾತ್ರವಾಗಿ ಇಟ್ಕೊಂಡು ಈ ಧರ್ಮ ಪುನರ್ ಸಂಸ್ಥಾಪನೆ ಮಾಡಿ ಧರ್ಮದ ಹೆಗ್ಗಳಿಕೆಗೆ ಅವರು ಈ ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾದರಿಯಾಗಿರ್ತಾರೆ. ಅದೇ ರೀತಿ ನವಭಾರತದಲ್ಲಿ ಶಂಕರಾಚಾರ್ಯರಂತೂ ಅವಾಗ ಜೈನ ಪಂಥ ಇನ್ನೊಂದು ಮತ್ತೊಂದು ಅತ್ಯಂತ ಸಂದಿಗ್ಧ ಕಾಲದಲ್ಲಿ ಕವಲದ್ವಾರ ದಾರಿನಲ್ಲಿ ಹಿಂದೂ ಸಮಾಜ ಇತ್ತು. ರಾಜರಲ್ಲೇ ಗೊಂದಲ ಆಗಿರ್ತಕ್ಕಂಥ ಆಳಿರ್ತಕ್ಕಂಥ ರಾಜರಲ್ಲಿ ಯಾವ ಧರ್ಮವನ್ನ ಹುಟ್ಟಿದ್ರು ಹಿಂದೂ ಸಮಾಜ ಆದರೆ ಯಾವ ಧರ್ಮವನ್ನು ನಾವು ಪಾಲನೆ ಮಾಡಬೇಕು, ಯಾವ ಶಿಷ್ಟಾಚಾರವನ್ನ ನಾವು ನಡ್ಕೋಬೇಕಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ರಾಜರಿಗೆ ಗೊಂದಲ. ಅಂತ ಸಂದರ್ಭದಲ್ಲಿ ಶಂಕರಾಚಾರ್ಯ ಅಂತ ಮಹಾನ್ ಆಚಾರ್ಯರು ಸಾಧಕರು ಹಿಂದೂ ಸಮಾಜವನ್ನ ಪುನರುತ್ಥಾನ ಮಾಡ್ತಾರೆ. ಜ್ಯೋತಿರ್ಲಿಂಗಗಳನ್ನಾಗಲಿ ಶಾರದಪೀಠಗಳನ್ನಾಗಲಿ ಹಲವಾರು ದೇವಸ್ಥಾನಗಳನ್ನು ಉದ್ಧಾರ ಮಾಡ್ತಕ್ಕಂಥದ್ದು, ಆಚಾರ ವಿಚಾರ ಸಂಸ್ಕೃತಿ ನೀತಿ ನಿಯಮಗಳು ಹಿಂದೂ ಸಮಾಜದಲ್ಲಿ ಪುನರುತ್ಥಾನ ಆಗ್ತವೆ. ಇಂಥ ಪ್ರತಿ ಸಂದರ್ಭದಲ್ಲೂ ಆ ರೀತಿ ಆಗ್ತಾ ಬರ್ತಾ ಇದೆ. ಅದೇ ಕಾಣಿಕೆಯಾಗಿ 100 ವರ್ಷಗಳ ಹಿಂದೆ RSS ಏನು ಉದ್ಭವ ಆಗಿತ್ತು, ಬ್ರಿಟಿಷರ ಆಳ್ವಿಕೆ ಇದ್ದಾಗ ಸಹಿತ ಈ ಸಮಾಜದ ಅವನತಿ ಆಗ್ತಾ ಇದೆ. ಈ ಸಮಾಜದಲ್ಲಿರ್ತಕ್ಕಂಥವ್ರನ್ನ ಎಚ್ಚರಗೊಳಿಸಬೇಕು, ಈ ಸಮಾಜವನ್ನು ಸಂರಕ್ಷಣೆ ಮಾಡಬೇಕು, ಹಿಂದೂ ಬಾಂಧವರನ್ನ ಸುರಕ್ಷಿತವಾಗಿಡಬೇಕು ಅನ್ನೋ ಸಂಘಟಿತರಾಗಿ ಮಾಡಬೇಕು ಅನ್ನೋ ಸದುದ್ದೇಶದ 100 ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗುತ್ತೆ. ಈಗ 100 ವರ್ಷಗಳ ಅಂಗವಾಗಿ ನಮ್ಮಲ್ಲಿರ್ತಕ್ಕಂಥ ಚೇತನವನ್ನು ಬಡಿದೆದ್ದೇಳಿಸಬೇಕು, ಸಮಾಜದಲ್ಲಿ ಅದರ ಪರಿಕಲ್ಪನೆಯನ್ನ ಮಾಡಬೇಕು ಅನ್ನೋ ಸದುದ್ದೇಶದಲ್ಲಿ ಸಮಾಜೋತ್ಸವ ಮಾಡ್ತಾ ಇದೆ. ಬಂಧುಗಳೇ, ನಾವು ನಮ್ಮ ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅತ್ಯಂತ ವಿಶ್ವದಲ್ಲೇ ಮಾದರಿಯಾಗಿರ್ತಕ್ಕಂಥ ಹಿಂದೂ ಸಮಾಜವನ್ನ ನಾವು ಏಳಿಗೆ ಮಾಡಬೇಕಾಗಿದೆ, ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಹಿಂದೂ ಧರ್ಮದ ಪುನರುತ್ಥಾನ ಆಗಬೇಕು, ಹಿಂದೂ ಸಂಸ್ಕೃತಿ ಇನ್ನೂ ಬೆಳಿಬೇಕು, ಹಿಂದೂ ಸಮಾಜ ಜಾಗೃತ ಸಮಾಜ ಆಗಬೇಕು. ಈ ಎಲ್ಲ ಕಲ್ಪನೆಯೊಂದಿಗೆ ಸಂಘದ ಕಾರ್ಯ ಕಳೆದ 100 ವರ್ಷಗಳಿಂದ ಇಡೀ ದೇಶಾದ್ಯಂತ ಕೆಲಸ ಮಾಡ್ತಾ ಬಂದಿದೆ. ಸಂಘದ ಧ್ಯೇಯ ಕೂಡ ಅದೇ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ, ವ್ಯಕ್ತಿಯ ಜೀವನದಲ್ಲಿ ತಾಯಿ ಭಾರತ ಮಾತೆ ಆದ್ಯತೆ ಕೊಡಬೇಕು. ನಾನು ಭಾರತ ಮಾತೆಯ ಸುಪುತ್ರ, ಹಾಗಾಗಿ ಭಾರತ ಮಾತೆಯ ಮಗುವಾಗಿ ನಾನೊಬ್ಬ ಹಿಂದೂವಾಗಿ ತನ್ನ ತಾಯಿಯ ಕೆಲಸವನ್ನ ನಾನು ಮಾಡಬೇಕು, ರಕ್ಷಣೆ ನಾನು ಮಾಡಬೇಕು. ಈ ಸಮಾಜದ ಏಳಿಗೆಯಲ್ಲಿ, ಸಮಾಜದ ಭದ್ರತೆಯಲ್ಲಿ, ಸಮಾಜದ ಸಮಗ್ರತೆಯಲ್ಲಿ ನನ್ನದು ಪಾತ್ರ ಇರಬೇಕು. ಈ ಎಲ್ಲ ಕಲ್ಪನೆಯೊಂದಿಗೆ ಸಂಘ ಕೆಲಸ ಮಾಡ್ತಾ ಬರ್ತಾ ಇದೆ. ಯಾವುದೋ ಒಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಲಕ್ಷಾಂತರ ಜನ ಸೇರಿಸಿ ಕಾರ್ಯಕ್ರಮವನ್ನು ನಾವು ಮಾಡಬಹುದಾಗಿತ್ತು. ಆದರೆ ಪ್ರತಿಯೊಬ್ಬರ ಮನೆಯನ್ನು ಮುಟ್ಟಬೇಕು, ಪ್ರತಿಯೊಬ್ಬರ ಮನವನ್ನು ಮುಟ್ಟಬೇಕು. ಯಾಕೆ ಕೇಳಿದರೆ ಇದು ಈಶ್ವರಿ ಕಾರ್ಯ, ಇದು ಭಗವಂತನ ಕೆಲಸ.
ಈ ದೇಶದ ಮಣ್ಣಿನ ವಿಶೇಷತೆಯನ್ನು ನಾವು ಗಮನಿಸಿದರೆ, ಇದು ರಾಮ ಹುಟ್ಟಿದ ನಾಡು, ಇದು ಕೃಷ್ಣ ಹುಟ್ಟಿದ ನಾಡು, ಈಶ್ವರ ತಪಸ್ಸು ಮಾಡಿದ ನಾಡು, ಶಂಕರಾಚಾರ್ಯರು ಜನಿಸಿದ ನಾಡು, ವಿವೇಕಾನಂದರು ಓಡಾಡಿದ ನಾಡು. ಈ ದೇಶದ ಹೆಗ್ಗಳಿಕೆಯನ್ನ ನಾವು ಕೇಳ್ತಾ ಹೋದರೆ, ನೋಡ್ತಾ ಹೋದರೆ, ವಿಶ್ಲೇಷಿಸಿದರೆ, ಇದು ಯಾರೊಬ್ಬ ಕೊಲಂಬಸ್ಸು, ಯಾರೊಬ್ಬ ವಾಸ್ಕೋಡಗಾಮ ಕಂಡು ಹುಡುಕಿದ ದೇಶ ಅಲ್ಲ. ಯುಗ ಯುಗಗಳಿಂದಲೂ ಒಂದು ವಿಶಿಷ್ಟವಾದಂತಹ ಪರಂಪರೆ ಇರತಕ್ಕಂಥ, ಅದು ಸತ್ಯಯುಗ ಇರ್ಬೋದು, ಅದು ತ್ರೇತಾಯುಗ ಇರ್ಬೋದು, ಅಥವಾ ದ್ವಾಪರ ಯುಗ ಇರ್ಬೋದು. ಆ ಎಲ್ಲ ಯುಗಗಳಲ್ಲೂ ಒಂದು ವಿಶಿಷ್ಟವಾದಂತಹ ಸಮಾಜ ಮತ್ತು ಆ ರೀತಿಯ ಸಂಸ್ಕೃತಿಯ ಅನುಸರಿಸತಕ್ಕಂತಹ ಒಂದು ಜನರು ಈ ದೇಶದಲ್ಲಿದ್ದರು. ರಾಮನ ಕಾಲದ ರಾಮಾಯಣದ ಕಥೆಯನ್ನು ನಾವು ಕೇಳಿದ್ದೇವೆ. ಕೃಷ್ಣ ಇದ್ದಂತಹ ದ್ವಾಪರದ ಕಥೆಯನ್ನು ಕೇಳಿದ್ದೇವೆ. ಅದಾದ ಮೇಲೆ ಕಲಿಯುಗ ಬಂದ ಮೇಲೆ ಸಾವಿರಾರು ರಾಜ ಮಹಾರಾಜರ ಕಥೆಯನ್ನು ನಾವು ಕೇಳಿದ್ದೇವೆ. ಈ ದೇಶದ ಮಣ್ಣಿನಲ್ಲಿ ಬೀದಿ ಬೀದಿಯಲ್ಲಿ ರತ್ನ ವಜ್ರ ವೈಡೂರ್ಯಗಳನ್ನು ಮಾರಾಟ ಆಗ್ತಾ ಇತ್ತು. ಹಂಪಿಯ ವಿಜಯನಗರ ಸಂಸ್ಥಾನ ಕಾಲದಲ್ಲಿ ನಾವು ಕೇಳ್ತೇವೆ. ನಮ್ಮ ರಾಜ್ಯದವರಾದ ಮೈಸೂರಿನ ಒಡೆಯರ್ ಇಡೀ ದೇಶದಲ್ಲಿ ಅವರು ಮಾಡಿದಂತಹ ಕಾರ್ಯಗಳು, ಅಶೋಕನ ಕಾಲದಲ್ಲಿ ಆದಂತಹ ಕಾರ್ಯಗಳು, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಆದಂತಹ ಕಾರ್ಯಗಳು, ಪಲ್ಲವರು, ಚೋಳರು ಎಂತೆಂಥ ದೇವಸ್ಥಾನಗಳನ್ನು ಕಂಡುಹುಡುಕಿದ್ದಾರೆ, ಎಂತೆಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಾವು ಒರಿಸ್ಸಾದಲ್ಲಿ ಇರ್ತಕ್ಕಂಥ, ಭುವನೇಶ್ವರಲ್ಲಿ ಇರ್ತಕ್ಕಂಥ ಕೋನಾರ್ಕ್ ದೇವಸ್ಥಾನದ ಸೂರ್ಯ ದೇವಸ್ಥಾನ ನೋಡಿದ್ರೆ ಮಕರ ಸಂಕ್ರಾಂತಿ ದಿನ ನಿಖರವಾಗಿ ಅಲ್ಲಿ ಒಳಗೆ ಸೂರ್ಯನ ಬೆಳಕು ಬೀಳುತ್ತದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯ ಆ ಸೂರ್ಯ ಪಥವನ್ನು ಚಲಿಸಿ ಉತ್ತರಾಯಣ ಪುಣ್ಯ ಕಾಲಕ್ಕೆ ಸರಿಯಾಗಿ ಆ ಈಶ್ವರ ಲಿಂಗನ ಮೇಲೆ ಸೂರ್ಯ ಬೆಳಕು ಬೀಳುತ್ತದೆ. ಯಾರು ಈ ಸೈತನ್ನು ಕಂಡು ಹುಡುಕದವರು? ಹಾಗಾದರೆ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಜ್ಞಾನೋದಯ ಆಗಿದ್ದ? ಅನಾದಿ ಕಾಲಗಳಿಂದಲೂ ಈ ದೇಶದಲ್ಲಿ ಇದ್ದಂತಹ ಶಕ್ತಿ, ಈ ದೇಶದಲ್ಲಿ ಇದ್ದಂತಹ ಬುದ್ಧಿವಂತಿಕೆ, ವಿದ್ಯೆ, ಇದು ಅನಾದಿ ಕಾಲಗಳಿಂದಲಿತ್ತು. ಜಗತ್ತಲ್ಲಿ ಎಲ್ಲೂ ಶಿಕ್ಷಣ ಪದ್ಧತಿ ಇಲ್ಲದಂತಹ ದಿನಗಳಲ್ಲಿ ಇಲ್ಲಿ ಒಂದು ಸುಸಜ್ಜಿತ ಸಮಾಜ ಇತ್ತು. ಕಾಶಿ ಯೂನಿವರ್ಸಿಟಿ, ನಳಂದ ಯೂನಿವರ್ಸಿಟಿ, ತಕ್ಷಶಿಲಾ ಯೂನಿವರ್ಸಿಟಿ, ಇಡೀ ದೇಶದಲ್ಲಿ ಅಂತಹ ಮಹಾನ್ ವಿಶ್ವವಿದ್ಯಾಲಯಕ್ಕೆ ಜಗತ್ತಿನಿಂದ ಎಲ್ಲ ಕಡೆಗೆ ಬಂದು ಇಲ್ಲಿ ಓದೋರು. ಅರಿಸ್ಟಾಟಲ್ ಎಂಬಂತ ಮಹಾವಿಜ್ಞಾನಿ ಈ ದೇಶದ ಮೇಲೆ ಅಲೆಕ್ಸಾಂಡರ್ ಆಕ್ರಮಣಕ್ಕೆ ಬಂದಾಗ ಅವನಿಗೆ ಬುದ್ಧಿವಾದ ಹೇಳ್ತಾನೆ. ಅಲೆಕ್ಸಾಂಡರ್, ಯು ಆರ್ ದ ಗ್ರೇಟ್. ಎಸ್, ಹೌದು, ಇಡೀ ಜಗತ್ತಿಗೆ ನೀನು ಮಹಾನ್ ಇರ್ಬೋದು, ಆದರೆ ಭಾರತದ ಮುಂದೆ ಅಲ್ಲ. ನೀನು ಭಾರತ ದೇಶದ ಮೇಲೆ ಆಕ್ರಮಣಕ್ಕೆ ಹೋಗಬೇಡ. ಯಾಕೆ ಕೇಳಿದ್ರೆ ಅದು ತ್ಯಾಗದ ಇದು ಜ್ಞಾನದ ಬೀಡು, ಇದು ತ್ಯಾಗದ ನಾಡು, ಅದು ಭಗವಂತನ ಊರು. ಆ ದೇಶದ ಮೇಲೆ ಆಕ್ರಮಣಕ್ಕೆ ನೀನು ಹೋದರೆ ನಿನ್ನ ಅವನತಿ ಆಗ್ತಾರೆ ಅಂತ ಬುದ್ಧಿವಂತಿಗೆ ಹೇಳಿದ್ರು ಆ ಗುರುಗಳು. ಆದ್ರೆ ಅಹಂಕಾರ, ತನ್ನಲ್ಲಿ ಶಕ್ತಿ ಇದೆ ಅಂತೇಳಿ ಬರ್ತಾನೆ. ರಾಜಸ್ಥಾನದ ಆ ಪ್ರಾಂತದಲ್ಲಿದ್ದ ಪುಟ್ಟ ರಾಜ ಪುರೂರವನ ಕೈಯಲ್ಲಿ ಸೋತೋಗ್ತಾನೆ. ಇತ್ತೀಚೆಗೆ ಯುರೋಪ್ ದೇಶದ ಯೂನಿಯನ್ನ ಅಲ್ಲಿಯ ಕಮಿಷನ್ನ ಅಧ್ಯಕ್ಷರುಗಳು ನಮ್ಮ ದೇಶಕ್ಕೆ ಬಂದಿದ್ರು. ಆ ತಾಯಿ ತನ್ನ ಭಾಷಣದಲ್ಲಿ ಹೇಳ್ತಾಳೆ, ಜಗತ್ತಿಗೆ ಭಾರತ ಎಷ್ಟು ಅಗತ್ಯ. ಇಡೀ ಜಗತ್ತಿನ ಎಲ್ಲಾ ವಿಷಯಗಳ ಮದರ್ಲ್ಯಾಂಡ್ ಈ ಭಾರತ. ಭಾರತ ಉಳಿದರೆ ಜಗತ್ತು ಉಳಿತದೆ.